ಹಾಯ್ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇದು ಟ್ರಾವೆಲಿಂಗ್ ಬ್ಲಾಗ್ ರೀ. 8ರಿಂದ 10 ದಿನದ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೇವಿ. ಹೋಗ್ತಾ ಹೋಗ್ತಾ ವೀಡಿಯೋಸ್ ಒಳಗೆ ನೋಡಿರಿ ಅಂತ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೇವೆ ಅಂತ. ಈಗ ಧಾರವಾಡದಿಂದ ಬೆಳಗ್ಗೆನೇ ಬಿಟ್ಟಿದ್ವಿ ನಾವು. ಬೆಳಗ್ಗೆ ಬಿಟ್ಟು ಅಲ್ಲಿಂದ ಮೈಸೂರು ನೆಕ್ಸ್ಟ್ ಊಟಿ ಹೋಗ್ಬೇಕಂತ ಐತಿ. ಸೊ ಮಧ್ಯಾಹ್ನ ಟೈಮ್ ಆಗಿತ್ತು, ಊಟ ಮಾಡೋಣ ಅಂತ ಈ ಗಂಧದ ಗುಡಿ ರೆಸ್ಟೋರೆಂಟಿಗೆ ನಾವು ಕಾರ್ ಸ್ಟಾಪ್ ಮಾಡಿದ್ವಿ. ಗೂಗಲ್ ಒಳಗೆ ಸರ್ಚ್ ಮಾಡಿದ್ವಿ, ಇದರ ರಿವ್ಯೂನು ಚಲೋ ಇತ್ತು, ರೇಟಿಂಗ್ನು ಚಲೋ ಇತ್ತು. ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇತ್ತು. ಸೊ ಇಲ್ಲಿ ಬಂದ್ವಿ ನಾವು. ಇದು ನೋಡ್ರಿ ಆಂಬಿಯನ್ಸ್ ಹೆಂಗೈತಿ. ಇದು ಶ್ರೀರಂಗಪಟ್ಟಣದಿಂದ ಜಸ್ಟ್ 1 ಕಿಲೋಮೀಟ್ರ್ ಒಳಗೆ ಪಾಂಡವಪುರ ರೋಡ್ ಒಳಗೆ ಈ ರೆಸ್ಟೋರೆಂಟ್ ಬರ್ತೈತಿ ನೋಡ್ರಿ. ಮೈಸೂರು ಪಾಂಡವಪುರ ರೋಡ್ ಒಳಗೆ ಈ ರೆಸ್ಟೋರೆಂಟ್ ಬರ್ತೈತಿ. ನಾವು ಈ ರೆಸ್ಟೋರೆಂಟಿಗೆ ಬಂದಾಗ 4 o'clock ಆಗಿತ್ತು. ಸೊ ಊಟ ಇದ್ರಕ್ಕಿಲ್ಲ, ಎಲ್ಲರೂ ದೋಸೆ ತೊಗೊಂಡ್ವಿ, ಆಮೇಲೆ ಫ್ರೈಡ್ ರೈಸ್ ಈ ಥರದ್ದೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ದೋಸೆ ಗೀಸ ಎಲ್ಲ ಭಾಳ ಟೇಸ್ಟ್ ಇತ್ತು ರೀ ಇಲ್ಲೇ. ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಒಳಗೆ ನಿಮಿಷಾಂಬ ಗುಡಿ ಇತ್ತು. ನಾವು ಯಾರೂ ನೋಡಿರ್ಕಿಲ್ಲ ನಿಮಿಷಾಂಬ ದೇವಸ್ಥಾನ ಹೆಂಗೈತಿ ಅಂತಂದು. ಸೊ ಇಲ್ಲಿ ಹೋಗಿ ನೆಕ್ಸ್ಟ್ ನಾವು ಸೀದಾ ಊಟಿಗೆ ಹೋಗ್ತೇವೆ. ಊಟಿಗೆ ಹೋಗೋರಾಗಡ ಆಲ್ಮೋಸ್ಟ್ ನೈಟ್ ಆಗಿತ್ತು. ಆದ್ರೆ ನನಗೆ ಈ ರೋಡ್ ಒಳಗೆ ಬಂಡೀಪುರ ಅರಣ್ಯ ಒಳಗೆ ಟ್ರಾವೆಲಿಂಗ್ ಮಾಡ್ಬೇಕು, ಡೇ ಟೈಮ್ ಒಳಗೆ ಮಾಡ್ಬೇಕಂತ ನನಗೆ ಭಾಳ ಆಸೆ ಐತೆ. ಯಾಕಂದ್ರೆ ರೋಡ್ ಭಾಳ ಅಂದ್ರೆ ಭಾಳ ಚಂದ ಐತಿ. ಆ ಕಡೆ ಈ ಕಡೆ ಫುಲ್ ಕಾಡು ಇರ್ತೈತಿ, ನಡಕ್ಕೆ ಒಂದೊಂದು ಕಾಡು ಪ್ರಾಣಿಗಳು ಬರ್ತಿರ್ತಾವೆ. ಅದನ್ನ ನೋಡ್ಬೇಕಂತ ಭಾಳ ಇಷ್ಟ ಆಯ್ತು. ಆದರೆ ಟೈಮ್ ಮೀರಿ ಹೋಗಿತ್ತು. ಆಲ್ಮೋಸ್ಟ್ ನಾವು ಊಟಿಗೆ ರೀಚ್ ಆಗೋವರೆಗೂ 10 o'clock ಆಗಿತ್ತು ನೋಡ್ರಿ. ಸೊ ಕ್ವಿಕ್ಕಾಗಿ ನಮ್ಮ ರೂಮ್ ತೋರಿಸ್ತೇನೆ ಬರ್ರಿ. ಸಣ್ಣದಿದ್ರು ಭಾಳ ಮಸ್ತ್ ಇತ್ತಿದ್ದು ರೂಮ್. ಆಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಊಟಿ ಒಳಗೆ ಕ್ಲಬ್ ಮಹೀಂದ್ರದ ಡರ್ಬಿ ಗ್ರೀನ್ ಅನ್ನೋ ರೆಸಾರ್ಟ್ ಒಳಗೆ ನಾವು ಸ್ಟೇ ಮಾಡ್ಕೊಂಡಿದ್ವಿ. 2 ದಿನ ಇದೇ ರೆಸಾರ್ಟ್ ಒಳಗೆ ಇರ್ತೀವಿ ರೀ ನಾವು. ಈ ರೆಸಾರ್ಟ್ ನೈಟ್ಕಿನ್ನ ಡೇ ಭಾಳ ಚಂದ ಇರ್ತೈತಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ನೋಡ್ರಿ. ಮಾರ್ನಿಂಗ್ ನಮ್ಮ ರೆಸಾರ್ಟಿಂದ ಈ ಥರ ವ್ಯೂ ಐತಿ. ಊಟಿ ಯಾವಾಗಿದ್ರೂ ಭಾಳ ಚಂದ ಇರ್ತೈತಿ, ಯಾವಾಗಿದ್ರೂ ಕೂಲ್ ವೆದರ್ ಇರ್ತೈತಲ್ಲೇ. ನಾವು ಹೋಗಿದ್ದ ದಿನ ಅಂದರೆ ಸಿಕ್ಕಾಪಟ್ಟಿ ಚಳಿ ಇತ್ತು. ನೈಟು 5 ಡಿಗ್ರಿವರೆಗೂ ಇತ್ತು. ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟೊಂದು ಚಳಿ ಐತಂತ. ಸೊ ನೋಡಿರಿ, ಇದು ಡರ್ಬಿ ಗ್ರೀನ್ ರೆಸಾರ್ಟ್ ಊಟಿ ಒಳಗಿಂದ ಕ್ಲಬ್ ಮಹೀಂದ್ರದ. ಇದ್ರದ್ದೊಂದು ಕ್ವಿಕ್ಕಾಗಿ ಟೂರ್ ನೋಡಿರಿ. ಇದು ಎಂಟ್ರೆನ್ಸ್ ಐತಿ. ಆಮೇಲೆ ಎಲ್ಲಿ ನೋಡಿದ್ರು ಈ ಥರ ಹೂವಿನ ಗಿಡನ ಇದಾವೆ. ಊಟಿ ಒಳಗಂದ್ರೆ ಹೂವಿನ ಗಿಡದ ಫೇಮಸ್ ರೀ ಊಟಿ ಒಳಗೆ. ಈ ಥರ ಕಾಟೇಜಸ್ ಇರ್ತಾವೆ. ಆಮೇಲೆ ನಾವು ಇದ್ದಿದ್ದು ಒಂದು ಸಿಂಪಲ್ ರೂಮ್ ಅಂದ್ರೆ ನಾವು ಇದ್ದಿದ್ದು ಅದಕ್ಕಿಂತ ಚಲೋ ರೂಮ್ ಇದ್ದು. ನಮ್ಗೆ ಅವೈಲಬಿಲಿಟಿ ಇರಲಿಲ್ಲ. ಸೊ ನಾವು ಅದು ಯಾವ್ದು ಅವೈಲೇಬಲ್ ಐತಲ್ಲ ಆ ರೂಮ್ ಒಳಗೆ ಸ್ಟೇ ಮಾಡಿದ್ವಿ. ಇದು ಊಟಿ ಅಷ್ಟೇ ಅಲ್ಲ, ಕ್ಲಬ್ ಮಹೀಂದ್ರದ್ದು ಭಾಳಷ್ಟು ಬೇರೆ ಬೇರೆ ಕಡೆ ಎಲ್ಲ ರೆಸಾರ್ಟ್ ಇದ್ದಾವೆ. ಎಲ್ಲ ಕಡೆನೂ ಭಾಳ ಚಂದ ಇದ್ದಾವೆ. ನಾವು ಈ ಪೂರ ಟ್ರಿಪ್ ಮುಗಿಯೋವರೆಗೂ ನಾವು ಕ್ಲಬ್ ಮಹೀಂದ್ರ ರೆಸಾರ್ಟ್ ಒಳಗೆ ನಾವು ಸ್ಟೇ ಇದ್ವಿ ರೀ. ಎಲ್ಲೆಲ್ಲಿ ಹೋಗ್ಯಾವಲ್ಲ ಅಲ್ಲೆಲ್ಲ ಕ್ಲಬ್ ಮಹೀಂದ್ರ ರೆಸಾರ್ಟ್ ಇದ್ದು, ಅಲ್ಲೇ ನಾವು ಸ್ಟೇ ಮಾಡೀವಿ. ಒಂದು ರೌಂಡ್ ನಾವು ರೆಸಾರ್ಟ್ ಎಲ್ಲ ಅಡ್ಡಾಡಿ ನೋಡಾಗಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಾಕತ್ತೀವಿ ರೀ. ಯಾಕಂದ್ರೆ ಟೈಮ್ ಆಲ್ಮೋಸ್ಟ್ 9 o'clock ಆಗಿತ್ತು. ನಾವು ಮತ್ತು ಊಟಿ ಒಳಗೆ ಏನೇನು ಪ್ಲೇಸ್ ಅದಾವಲ್ಲ ಅವನ್ನೆಲ್ಲ ನೋಡಬೇಕಾಗಿತ್ತು. ನೆಕ್ಸ್ಟ್ ಡೇನ ನಾವು ಮುನ್ನಾರಕ್ಕೆ ಹೋಗ್ತೀವಿ. ಅದಕ್ಕೆ ಊಟಿ ಒಂದೇ ದಿನ ಇತ್ತು ನಮ್ಮ ಟೈಮ್ ನೋಡೋಕೆ. ನಾವು ಕ್ಲಬ್ ಮಹೀಂದ್ರ ರೆಸಾರ್ಟ್ ಒಳಗೆ ಬ್ರೇಕ್ಫಾಸ್ಟ್ ಮಾಡಾಕತ್ತೀವಿ. ಬ್ರೇಕ್ಫಾಸ್ಟಿಗೆ ನಾವು ಪೇ ಮಾಡ್ಬೇಕಾಗ್ತೈತಲ್ಲೇ, ಸ್ಟೇ ಅಷ್ಟೇ ನಮಗೆ ಫ್ರೀ ಇರ್ತೈತಿ. ಸೊ ಬ್ರೇಕ್ಫಾಸ್ಟ್ ಮಾತ್ರ ಭಾಳ ಚಲೋ ಇತ್ತು. ಎಲ್ಲ ವೆರೈಟೀಸ್ ಇತ್ತು ರೀ ಇಲ್ಲಿ. ಆಮ್ಲೆಟ್ ಆಗಲಿ, ನಾವು ವೆಜ್ ತಿಂತೀವಿ ಅಂದ್ರೆ ವೆಜ್, ಆಮೇಲೆ ಸೌತ್ ಇಂಡಿಯನದ್ದು ಬ್ರೇಕ್ಫಾಸ್ಟ್ ಎಲ್ಲ ಇರ್ತೈತಿ. ನಾವು ಯಾವ್ದು ಬೇಕಂತ ತೊಗೋಬೋದು. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಬೊಟಾನಿಕಲ್ ಗಾರ್ಡನ್ ಅಂತ ಐತಿ ಊಟಿ ಒಳಗೆ, ಅದನ್ನು ನೋಡಾಕತ್ತೀವಿ. ನಾನು ಆಲ್ಮೋಸ್ಟ್ ಒಂದು 15 years ಬ್ಯಾಕ್ ನಾನು ಊಟಿಗೆ ಬಂದಾಗ ಬೊಟಾನಿಕಲ್ ಗಾರ್ಡನ್ ಭಾಳ ಚೇಂಜ್ ಇತ್ತು. ಈಗಂತ್ರಿ ಇನ್ನೂ ಮಸ್ತಾಗೈತಿ. ಎಲ್ಲಿ ನೋಡ್ತಿರಲ್ಲೇ ಈ ಥರ ಹೂವಿನ ಗಿಡನ ಇರ್ತಾವೆ ನೋಡಿರಿ. ಬೊಟಾನಿಕಲ್ ಗಾರ್ಡನ್ ಒಳಗೆ ನಾವು ಬೇಕಾದ್ರೆ ಈ ಫ್ಲವರ್ದು ಪ್ಲ್ಯಾಂಟ್ಸ್ ಎಲ್ಲ ನಾವು ಪರ್ಚೇಸು ಮಾಡ್ಬೋದು. ಆದರೆ ಬಿಸಿಲು ಭಾಳ ಇರ್ತೈತಿ, ಭಾಳ ಶಾರ್ಪ್ ಬಿಸಿಲು ಇರ್ತೈತಿ. ಈ ಬೊಟಾನಿಕಲ್ ಗಾರ್ಡನ್ ಒಳಗೆ ಎಲ್ಲ ಥರದ್ದು ಫ್ಲವರ್ಸದ ಪ್ಲ್ಯಾಂಟ್ಸ್ ಇರ್ತಾವೆ ರೀ. ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಅಂದೆ ಅಲ್ಲ. ನನಗೆ ತೊಗೋಬೇಕಂತ ಭಾಳ ಆಸೆ ಇತ್ತು.
ಆದರೆ ನಾವು ಧಾರವಾಡಕ್ಕೆ ರೀಚ್ ಆಗೋದು ಮತ್ತೆ 8-9 ದಿನ ಆಗ್ತೈತಿ, ಪ್ಲಾಂಟ್ ಹಾಳಾಗ್ತೈತಿ ಅಂತ ತೊಗೊಲಿಲ್ಲ. ಈ ಥರ ಪ್ಲಾಂಟ್ಸ್ ಮಾತ್ರ ನಮ್ಮ ಧಾರವಾಡ ಒಳಗೆ ಎಲ್ಲಿ ಸಿಗೋದಿಲ್ಲ ನೋಡಿರಿ. ಅಷ್ಟು ವೆರೈಟೀಸ್ ಇದ್ದು, ಅಷ್ಟು ಕಲರ್ಫುಲ್ ಫ್ಲವರ್ಸದ ಪ್ಲಾಂಟ್ಸ್ ಇದ್ದು ರೀ. ಇಲ್ಲಿ ರೋಸ್ ಆಗಲಿ ಎಲ್ಲ ಇರ್ತಾವೆ, ಕ್ಯಾಕ್ಟಸ್ ಪ್ಲಾಂಟ್ಸ್ ಇರ್ತಾವೆ. ಆಮೇಲೆ ಒಂದು ಗಾರ್ಡನ್ ಅಂತಲ್ಲ ಊಟಿ ಒಳಗೆ, ಇನ್ನೂ ಈ ಥರದ್ದು ಭಾಳ ಇದಾವೆ ರೀ. ಬರೀ ರೋಸ್ ಗಾರ್ಡನ್ ಅಂತ ಐತಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮಗೆ ನಾನು ಅದನ್ನು ತೋರಿಸ್ತೀನಿ. ಬರೀ ರೋಸ್ ಗಾರ್ಡನ್ ಒಳಗೆ ಇಷ್ಟು ವೆರೈಟೀಸ್ ಆಫ್ ರೋಸ್ ಪ್ಲಾಂಟ್ಸ್ ಇದ್ದವಲ್ಲ. ಸೊ ನಾವು ಈ ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ನಾವು ಹೋಗಬೇಕಾಗಿತ್ತು. ಇಲ್ಲೇ ಜಾಸ್ತಿ ಹೊತ್ತು ನಾವೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಬಿಸಿಲು ಭಾಳ ಇರೋ ಕಾರಣಕ್ಕೆ. ಬೊಟಾನಿಕಲ್ ಗಾರ್ಡನಿಂದ ಹೊರಗೆ ಬಂದ ಕೂಡಲೇ ಒಂದು 100 ಮೀಟರ್ ಡಿಸ್ಟೆನ್ಸ್ ಒಳಗೆ ಟಿಬೇಟಿಯನ್ ಮಾರ್ಕೆಟ್ ಐತ್ರಿ. ಇಲ್ಲೇ ಎಲ್ಲ ಥರದ್ದು ಸ್ವೆಟರ್ಸ್, ಶಾಲ್ ಆಗಲಿ, ಜಾಕೆಟ್ ಆಗಲಿ ಸಿಗ್ತಾವೆ. ಅದರ ವೆರೈಟಿ ಮಾತ್ರ ಭಾಳ ಚಲೋ ಇರ್ತಾವೆ. ಈ ಥರದ್ದು ನಮ್ಗೆ ಎಲ್ಲಿ ಸಿಗೋದಿಲ್ಲ. ಊಟಿ ಒಳಗೆ ನಾವು ಇನ್ನೂ ಒಂದು ಕಡೆ ಹುಡುಕೆ ಬಂದರೂ ಇಲ್ಲಿ ಸಿಗೋದಿಲ್ಲ. ಸೊ ನೀವು ಊಟಿಗೆ ಬಂದರೆ ಈ ಟಿಬೇಟಿಯನ್ ಮಾರ್ಕೆಟಿಗೆ ಒಮ್ಮೆ ವಿಸಿಟ್ ಮಾಡಿರಿ. ರೇಟ್ ಒಂಚೂರು ಅನಿಸ್ಬೋದು, ಜಾಸ್ತಿ ಅನಿಸ್ಬೋದು, ಆದ್ರೆ ಒಂದು 10 ರೂಪಾಯಿನೂ ಬಿಡೋದಿಲ್ಲ, ಫಿಕ್ಸ್ ರೇಟೇ ಇರ್ತೈತಿ. ಈ ಥರ ವೆರೈಟಿ ಮಾತ್ರ ಎಲ್ಲಿ ಸಿಗೋದಿಲ್ಲ ರೀ. ಸೊ ಈ ಟಿಬೇಟಿಯನ್ ಕ್ಯಾಂಪ್ ಒಳಗೆ ಒಂದಿಷ್ಟು ನಾವು ಪರ್ಚೇಸ್ ಮಾಡ್ಕೊಂಡ ಆಮೇಲೆ ಇಲ್ಲಿ ನಾವು ಪೈನ್ ಫಾರೆಸ್ಟ್ ಅಂತ ಐತಿ, ಅಲ್ಲಿ ಬಂದ್ವಿ. ಈ ಫಾರೆಸ್ಟ್ ಪೂರ ಪೈನ್ ಟ್ರೀನ ಐತಿ, ಮತ್ತು ಬೇರೆ ಯಾವುದೂ ಟ್ರೀ ಇಲ್ಲರಿ ಅಲ್ಲೇ. ಈ ಪೈನ್ ಫಾರೆಸ್ಟಿಂದ ನೆಕ್ಸ್ಟ್ ಕೆಳಗೆ ಹೋದ ಕೂಡಲೇ ಒಂದು ಸಣ್ಣ ಲೇಕ್ ಬರ್ತೈತಿ. ಅಲ್ಲಿವರೆಗೂ ನಾವು ಹೋಗಲಿಲ್ಲ ರೀ, ಯಾಕಂದ್ರೆ ಭಾಳ ಟಯರ್ಡ್ ಅನ್ಸಾಕತ್ತಿತ್ತು. ಈ ಫಾರೆಸ್ಟನ್ನ ಒಂದು ರೌಂಡ್ ಅಡ್ಡಾಡಿ ಮತ್ತು ನಾವು ಬೇರೆ ಕಡೆ ಹೊಂಟ್ವಿ. ಟೈಮ್ ಆಲ್ಮೋಸ್ಟ್ 3-4 ಗಂಟೆ ಆಗಿತ್ತು ರೀ ಇಲ್ಲಿ ಬರೋವರೆಗೂ. ಇಲ್ಲಿಂದ ನೆಕ್ಸ್ಟ್ ನಾವು ಪೈಕಾರ್ ವಾಟರ್ ಫಾಲ್ಸ್ ಅಂತ ಐತಿ, ಅಲ್ಲಿ ಹೊಂಟೇವಿ. ಊಟಿ ಒಳಗೆ ಹೆಂಗೆ ಅಂತಂದ್ರೆ ನಾವು ಎಲ್ಲ ಹೋದ್ರೂ ಎಂಟ್ರಿ ಟಿಕೆಟ್ ಇರ್ತೈತೆ ರೀ. ಒಬ್ಬೊಬ್ಬರಿಗೆ 30-40 ರೂಪೀಸ್ ಇರ್ತೈತಿ. ಸೊ ರೊಕ್ಕ ಕೊಟ್ಟರು ಪರವಾಗಿಲ್ಲ, ಆದರೆ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ವಾಟರ್ ಫಾಲ್ಸ್ ಇರ್ತೈತಲ್ಲ, ಅಲ್ಲಿ ನಾವು ಪೇ ಮಾಡಿನ ವಾಟರ್ ಫಾಲ್ಸ್ ನೋಡೋಕೆ ಹೋಗಿದ್ವಿ. ಅಲ್ಲಿಂದ 1 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಚಾರ್ಜಿಂಗದ್ದು ವೆಹಿಕಲ್ಸ್ ಇರ್ತಾವೆ, ಅದ್ರೊಳಗೆ ಹೋಗ್ಬೋದು. ನಮಗೆ ನಡೆಯೋಕೆ ಭಾಳ ಟಯರ್ಡ್ ಆಗಿತ್ತು, ಸೊ ನಾವು ವೆಹಿಕಲ್ ತೊಗೊಂಡು ಹೋದ್ವಿ. ನೋಡಿರಿ ವಾಟರ್ ಫಾಲ್ಸ್ ಹೆಂಗೈತಿ. ಊಟಿ ಒಳಗೆ ನನಗೆ ಭಾಳ ಇಷ್ಟ ಆಗಿದೆ ಅಂದರೆ ಇದೇ ಒಂದು ನೋಡಿರಿ. ಉಳಿದಿದ್ವೆಲ್ಲ ನಾವು ಗಾರ್ಡನ್ ಆಗಲಿ ಇದನ್ನಾಗಲಿ ನೋಡಿರ್ತೀವಿ, ಆದರೆ ಈ ಥರ ವಾಟರ್ ಫಾಲ್ಸ್ ಭಾಳ ಚಂದ ಅನ್ನಿಸ್ತು ಊಟಿ ಒಳಗೆ. ಆಮೇಲೆ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಇಲ್ಲೇ ಜಾಸ್ತಿ ಪ್ಲಾಸ್ಟಿಕ್ಸ್ ಎಲ್ಲೂ ಯೂಸ್ ಮಾಡಲ್ಲ. ನಾವು ರೆಸ್ಟೋರೆಂಟ್ಸಿಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟಿಗೆ ಹೋದ್ರೂ ಅವ್ರದ್ದು ಫಿಲ್ಟರ್ ನೀರು ಕೊಡ್ತಿದ್ರೆ ಹೊರತು ಬಿಸ್ಲರಿ ವಾಟ್ರ್ ಕೊಡ್ತಿರ್ಕಿಲ್ರಿ. ಯಾಕಂದರೆ ಬಿಸ್ಲರಿ ಅಂತಂದರೆ ಪ್ಲಾಸ್ಟಿಕ್ ಒಳಗೆ ಬರ್ತೈತಲ್ಲ, ಅದನ್ನು ಟೋಟಲಿ ಅವಾಯ್ಡ್ ಮಾಡ್ಯಾರ. ಈ ವಾಟರ್ ಫಾಲ್ಸ್ ನೋಡ್ಕೊಂಡು ಆಗಿನ ನಾವು ಸೀದಾ ರೂಮ್ಗೆ ಹೋಗ್ತೀವಿ, ಅಲ್ಲಿ ರೆಸ್ಟ್ ಮಾಡ್ತೀವಿ. ಆಮೇಲೆ ಊಟಿ ಒಳಗೆ ಹೆಂಗೆ ಅಂತಂದ್ರೆ ನಾವು ದಾರಿ ಒಳಗೆ ಹೋಗೋವಾಗನ ಅಲ್ಲಲ್ಲೇ ಕ್ಯಾರೆಟ್, ಬೀಟ್ರೂಟ್, ಆಮೇಲೆ ಸಣ್ಣ ಸಣ್ಣ ಮೂಲಂಗಿ ಸೇಲ್ ಮಾಡೋಕ್ಕಿಟ್ಟಿರ್ತಾರೆ. ಅವ್ನು ತಿನ್ಬೇಕು ನೋಡ್ರಿ, ಎಷ್ಟು ಟೇಸ್ಟ್ ಇರ್ತಾವೆ ಅಂತಂದರೆ. ನಾವು ಒಂದು ಸ್ವಲ್ಪ ತೊಗೊಂಡು ಹೋದ್ವಿ, ಅದನ್ನು ವಿಡಿಯೋ ಮಾಡೋದು ಮರ್ತೆ ನಾನು. ನನಗಂದ್ರೆ ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತು. ಸೊ ಇಲ್ಲಿಂದ ನಾವು ಸೀದಾ ರೂಮ್ಗೆ ಹೋಗ್ತೇವೆ ರೀ. ನೆಕ್ಸ್ಟ್ ಡೇ ಮತ್ತು ಬೇಗ ಬಿಡಬೇಕಾಗ್ತೈತಿ, ರೆಸ್ಟ್ ಆಗಲ್ಲ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.